ಈ ಹುಡುಗಿ ತನ್ನ ಗಂಡನನ್ನು ನೋಡಿ ಶಾಕ್ ಆಗ್ಬಿಡ್ತಾಳೆ. ಯಾಕಂದ್ರೆ ತನ್ನ ಗಂಡ ಯೌವನ ವಯಸ್ಸಿನಲ್ಲಿ ಇರದೆ ಮುದುಕನ್ ತರ ತಲೆ ಕೂದಲು ಬಿಳಿಯಾಗಿರೋ ರೀತಿ ಕಾಣಿಸ್ತಾನೆ. ಆಗ ತನ್ನ ಗಂಡನ ಹತ್ರಕ್ಕೆ ಹೋಗಿ ನೀನು ಯಾಕೆ ಈ ರೀತಿ ಬದಲಾಗಿದೀಯ ಅಂತೇಳಿ ಕೇಳ್ತಾಳೆ. ಆದ್ರೆ ನಿಜವಾಗಿಯೂ ನಡೆದಿದ್ದೇನೆಂದ್ರೆ ಈಕೆ ತನ್ನ ತಾಯಿ ಮನೆಗೆ ಹೋಗಿ ವಾಪಸ್ ಬಸ್ ನಲ್ಲಿ ಬರ್ತಾ ಇರ್ಬೇಕಾದ್ರೆ ಬಸ್ ಸಹಾಯ ತಪ್ಪಿ ಒಂದು ದೊಡ್ಡ ಪ್ರಪಾತದಲ್ಲಿ ಬಿದ್ದೋಗ್ಬಿಡುತ್ತೆ. ಇದಾದ್ಮೇಲೆ ಈಕೆಗೆ ಪ್ರಜ್ಞೆ ಬಂದು ನೋಡಿದಾಗ ಈಕೆ ಆಸ್ಪತ್ರೆಯಲ್ಲಿ ಇರ್ತಾಳೆ. ಆಗ ಈಕೆಗೆ ಗೊತ್ತಾಗುತ್ತೆ ನಾನಿನ್ನೂ ಸತ್ತೋಗಿಲ್ಲ ಅಂತೇಳಿ. ಆಗ ಸುತ್ತಮುತ್ತ ನೋಡಿದಾಗ ಎಲ್ಲ ಹೊಸದಾಗಿ ಕಾಣಿಸ್ತಾ ಇರುತ್ತೆ. ಆಗ ಆಕೆಗೆ ಪೊಲೀಸರ್ಸ್ ಹೇಳಿದ ಮಾತುಗಳಿಂದ ತುಂಬಾನೇ ಶಾಕ್ ಆಗ್ತಾಳೆ. ಯಾಕಂದ್ರೆ ಈಕೆ ಪ್ರಯಾಣಿಸಿದ ಬಸ್ ಬಿದ್ದಿದ್ದ ಪ್ರಪಾತದಲ್ಲಿ ಆಶ್ಚರ್ಯವಾಗಿ ಅಲ್ಲಿ 10 ಗಂಟೆ ಕಳೆದರೆ ನಿಜ ಜೀವನದಲ್ಲಿ 20 ವರ್ಷ ಕಳೆದ ರೀತಿ ಆಗಿರುತ್ತೆ. ಹಾಗೆ ಈಕೆ ಹತ್ರ ಇರೋ ಆಧಾರ್ ಕಾರ್ಡ್ ಕೂಡ ಕೆಲಸ ಮಾಡ್ತಾ ಇರೋದಿಲ್ಲ. ಯಾಕಂದ್ರೆ ಈಕೆ ಕೆಲವು ವರ್ಷಗಳ ಕೆಳಗಡೆನೆ ಸತ್ತೋಗಿದ್ದಾಳೆ ಅಂತೇಳಿ ರಿಜಿಸ್ಟರ್ ಆಗಿರುತ್ತೆ. ಇದರಿಂದಾಗಿ ಈಕೆ ತುಂಬಾ ಭಯ ಬೀಳ್ತಾಳೆ. ಆಗ ತನ್ನ ತಂದೆ ತಾಯಿಗಳಿಗೆ ಫೋನ್ ಮಾಡಿದಾಗ ಅವರಿಗೆ ಫೋನ್ ಕನೆಕ್ಟ್ ಆಗೋದಿಲ್ಲ. ಆಗ ತನ್ನ ಗಂಡನಿಗೆ ಫೋನ್ ಮಾಡಿದಾಗ ರೀ ನಾನು ಇನ್ನೂ ಬದುಕಿದ್ದೀನಿ ಅಂತ ಹೇಳ್ತಾಳೆ. ಗಂಡ 20 ವರ್ಷ ಆದ್ಮೇಲೆ ತನ್ನ ಹೆಂಡತಿ ವಾಯ್ಸ್ ನ ಕೇಳ್ಬಿಟ್ಟು ಶಾಕ್ ಆಗ್ತಾನೆ. ಅದರಿಂದಾಗಿ ಗಂಡ ತುಂಬಾ ಬೇಗನೆ ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕೆ ರೆಡಿ ಆಗ್ತಾನೆ. ಆದ್ರೆ ಈಕೆ ಮಾತ್ರ ತನ್ನ ಗಂಡ ಬಂದಾಗ ತಬ್ಬಿಕೊಂಡು ಅಳಬೇಕಾ ಅಂತೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲೇ ಇವನು ಅಲ್ಲಿಗೆ ಬರ್ತಾನೆ. ಆಗ ಆಕೆ ತನ್ನ ಗಂಡನನ್ನು ನೋಡ್ಬಿಟ್ಟು ತುಂಬಾನೇ ಶಾಕ್ ಆಗ್ತಾಳೆ. ಯಾಕಂದ್ರೆ ತುಂಬಾ ಹ್ಯಾಂಡ್ಸಮ್ ಆಗಿ ಯೌವನ ವಯಸ್ಸಿನಲ್ಲಿದ್ದ ತನ್ನ ಗಂಡ ಈಗ ಯಾಕೆ ಈ ರೀತಿ ಅಂತ. ಇವನು ನೋಡ್ಬಿಟ್ಟು ಇವನ ಹೆಂಡತಿ ಕಣ್ಣಲ್ಲಿ ನೀರು ತುಂಬ್ಕೊಂಡ್ ಬಿಡುತ್ತೆ. ನೀನೇನು ಈ ರೀತಿ ಮುದುಕುನ್ ತರ ಕಾಣಿಸ್ತಾ ಇದೆ ಅಂತೇಳಿ ಕೇಳ್ತಾಳೆ. ಆಮೇಲೆ ಗಂಡ ಈಕೆನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಆಕೆಗೆ ಏನೇನ್ ಇಷ್ಟ ಇವನು ಇನ್ನೂ ಮರ್ತೇ ಇರೋದಿಲ್ಲ. ಆಕೆಗೆ ಇಷ್ಟವಾದ ಫುಡ್ ನ ತಯಾರು ಮಾಡಿ ಇಡ್ತಾನೆ. ಆಗ ಹೆಂಡತಿ ತನ್ನ ಗಂಡನ ಕೈ ಬೆರಳಲ್ಲಿ ಮದುವೆ ಉಂಗುರ ಇಲ್ಲದೆ ಇರೋದನ್ನ ನೋಡ್ತಾಳೆ. ಇದರಿಂದ ಈಕೆಗೆ ಅನುಮಾನ ಬಂದ್ಬಿಟ್ಟು ನಾನು 20 ವರ್ಷ ಇರ್ಲಿಲ್ಲ ಅಲ್ವಾ, ನೀನು ಬೇರೆ ಯಾವ್ದಾದ್ರು ಮದುವೆ ಆಗಿದೆಯಾ ಅಂತ ಕೇಳ್ತಾಳೆ. ಆದ್ರೆ ಇದಕ್ಕೆ ಗಂಡ ಯಾವುದೇ ರೀತಿ ಉತ್ತರ ಕೊಡೋದಿಲ್ಲ. ಆಗ ಈಕೆ ತನಗೋಸ್ಕರನೇ ಇಷ್ಟು ವರ್ಷ ಕಾಯ್ತಾ ಇದ್ದಾನಂತೇಳಿ ಅನ್ಕೊಳ್ತಾಳೆ. ಇನ್ನು ಈಕೆ ಈ ಹೊಸ ಪ್ರಪಂಚಕ್ಕೆ ಹೊಂದಿಕೊಳ್ಬೇಕಂತೇಳಿ ನೋಡ್ತಾಳೆ. ಟಿವಿ ನೋಡೋಣ ಅಂತೇಳಿ ಆನ್ ಮಾಡಿದಾಗ ಟಿವಿ ಬರೋದಿಲ್ಲ. ಈಗಿನ ಕಾಲದಲ್ಲಿ ಟಿವಿ ನೋಡೋದನ್ನ ಎಲ್ಲರೂ ಬಿಟ್ಬಿಟ್ಟಿರ್ತಾರೆ. ಫೋನ್ ಯೂಸ್ ಮಾಡೋಣ ಅಂದ್ರೆ ಆ ಫೋನ್ ಯೂಸ್ ಮಾಡೋಕ್ಕೂ ಬರೋದಿಲ್ಲ. ತಾನು ಬಚ್ಚಿಟ್ಕೊಂಡಿದ್ದ ಹಣ ಕೂಡ ಆಕೆಗೆ ಯೂಸ್ ಆಗೋದಿಲ್ಲ. ಆಗ ಈಕೆ ನಾನು ಈ ಕಾಲದಲ್ಲಿ ಇರ್ಬೇಕಾದವಳು ಅಲ್ಲ ಅಂತೇಳಿ ಅನ್ಕೊಳ್ತಾಳೆ. ಆದ್ರೆ ಗಂಡ ಮಾತ್ರ ಆಕೆನ ಹೊರಗಡೆ ಕರ್ಕೊಂಡೋಗಿ ಈ ಹೊಸ ಪ್ರಪಂಚನ ಆಕೆಗೆ ಪರಿಚಯಿಸ್ತಾನೆ. ಆಮೇಲೆ ಈಕೆಗೋಸ್ಕರ ಒಂದು ಮೊಬೈಲ್ ಫೋನ್ ಅನ್ನು ಶಾಪಿಂಗ್ ಮಾಡಿ ತಗೊಳ್ತಾರೆ. ಇದಾದ್ಮೇಲೆ ಹೊಸ ಮಾಡಲ್ಸ್ ಬಟ್ಟೆಗಳನ್ನು ಕೂಡ ಈಕೆಗೋಸ್ಕರ ಶಾಪಿಂಗ್ ಮಾಡ್ತಾನೆ. ಆಮೇಲೆ ಇವರಿಬ್ರು ಹೋಟೆಲ್ ನಲ್ಲಿ ಇದ್ದು ಡಿನ್ನರ್ ಮಾಡ್ತಾ ಇರ್ಬೇಕಾದ್ರೆ ಇವನಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಆಗ ಫೋನ್ ನಲ್ಲಿ ಒಬ್ಬ ಹುಡುಗ ಅಪ್ಪ ಮನೆಗೆ ಯಾವಾಗ ಬರ್ತೀಯ ಅಂತ ಅಂದಾಗ ಈಕೆಗೆ ಕೇಳಿಸ್ಬಿಟ್ಟು ಈಕೆ ಶಾಕ್ ಆಗಿ ನಿನ್ಗೆ ಒಬ್ಬ ಮಗ ಇದ್ದಾನ ಅಂತ ಕೇಳ್ತಾಳೆ. ಅದಕ್ಕೆ ಇವನು ಹೌದು ನನಗೆ ಮಗ ಇದ್ದಾನೆ ಅಂತ ಹೇಳ್ತಾನೆ. ಆದ್ರೆ ನಿಜ ಹೇಳ್ಬೇಕಂದ್ರೆ ಇವರಿಬ್ರಿಗೆ ಮಕ್ಕಳೇ ಇರೋದಿಲ್ಲ. ಇದಾದ್ಮೇಲೆ ನೆಕ್ಸ್ಟ್ ಏನಾಯ್ತು ಅಂತ ನೋಡ್ಬೇಕು ಅನ್ಕೊಂಡ್ರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ನೆಕ್ಸ್ಟ್ ಪಾರ್ಟ್ ಅಂತ ಕಾಮೆಂಟ್ ಮಾಡಿ.